ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಮೋಮೋಸ್ ಮಾಡ್ತಾ ಇದ್ದೀನಿ. ಇಷ್ಟು ಸುಲಭವಾಗಿ ಮೋಮೋಸ್ ಮಾಡ್ಬೋದು ಅಂತ ಗೊತ್ತಿದ್ರೆ ಖಂಡಿತ ಎಲ್ಲರೂ ದಿನ ಮೋಮೋಸ್ ಮಾಡಿ ತಿಂತಿದ್ರು. ಯಾಕಂದ್ರೆ ಈ ಮೋಮೋಸ್ ಮಾಡೋದು ಅಷ್ಟೊಂದು ಸುಲಭ. ಕೇವಲ ನೀರು ಅಂದ್ರೆ ನಮ್ಮ ತಣ್ಣೀರು ಸಾಕು ನಮಗೆ ಮೋಮೋಸ್ ಮಾಡೋದಿಕ್ಕೆ. ಅದು ಇದು ಹೆಲ್ದಿಯಾಗಿ ಮಾಡ್ಬೋದು. ಯಾಕಂದ್ರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಿನ ಮಾಡಿದನ್ನ ತಿನ್ಬೋದು ಅಂತ. ಇಷ್ಟು ಸುಲಭವಾಗಿ ಮೋಮೋಸ್ ಮಾಡೋದು ಹೇಗೆ ಅಂತ ನಿಮ್ಗೂ ಕೂಡ ತಿಳಿಬೇಕಾ? ಹಾಗಿದ್ರೆ ಬನ್ನಿ ನನ್ನ ಜೊತೆ, ನಾನು ಹೇಳ್ಕೊಡ್ತೀನಿ. ಮೊದಲು ನೋಡಿ, ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್, ಈರುಳ್ಳಿ, ಕ್ಯಾಬೇಜ್, ಆಮೇಲೆ ಹಸಿಮೆಣಸಿನಕಾಯಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಚಾಪರಲ್ಲಿ ಹಾಕೊಂಡು ಚಾಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ತಗೊಂಡಿರೋದು ಚಿಕನ್. ಇದನ್ನ ಬೇಯಿಸಿ ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ಮತ್ತು ಅರಿಶಿನ ಹುಡಿ ಹಾಕೊಂಡ್ಬಿಟ್ಟು ಬೇಯಿಸಿರೋದು. ಚಿಕನ್ ಬೇಡ ಅಂದ್ರೆ ನಿಮಗೆ ಸ್ಕಿಪ್ ಮಾಡ್ಬೋದು, ತೊಂದರೆ ಏನಿಲ್ಲ. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಎಣ್ಣೆ, ನಾನಿಗೆ ತೆಂಗಿನೆಣ್ಣೆ ಉಪಯೋಗಿಸಿರೋದು. ಎಣ್ಣೆ ಹಾಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂದ್ರೆ ಸಣ್ಣಕ್ಕೆ ಪೀಸ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್, ಈರುಳ್ಳಿ, ಕ್ಯಾಬೇಜ್, ಹಸಿಮೆಣಸಿನಕಾಯಿ ಇಷ್ಟು ತಗೊಂಡಿದ್ದೀನಿ. ಇದರಲ್ಲಿ ನಿಮಗೆ ಇಷ್ಟ ಇಲ್ಲದನ್ನು ಸ್ಕಿಪ್ ಮಾಡ್ಬೋದು. ನೋಡಿ, ಮೊದಲು ಇದರ ಹಸಿ ವಾಸನೆ ಹೋಗುವಷ್ಟು ಹೊತ್ತು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ಬೇಯಿಸಿರುವಂಥ ಚಿಕನ್ ಬೇಡ ಅಂದರೆ ನಿಮಗೆ ಸ್ಕಿಪ್ ಮಾಡ್ಬೋದು. ಬೇರೆ ಏನಾದರೂ ಬೇಕಿರೋ ನಿಮಗೆ ಸೇರಿಸ್ಬೋದು, ಪನ್ನೀರು ಸೇರಿಸ್ಬೋದು, ಆ ಥರ ಏನಾದರೂ ನಿಮಗೆ ಸೇರಿಸ್ಬೋದು. ಇನ್ನು ಇದಕ್ಕೆ ಸ್ವಲ್ಪ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ, ಅಥವಾ ಮೆಣಸಿನ ಹುಡಿ ಕೂಡ ಸೇರಿಸ್ಬೋದು. ಉಪ್ಪು ನಾನು ಚಿಕನ್ನಿಗೆ ಹಾಕ್ಕೊಂಡಿದ್ದೀನಿ, ಆದ ಕಾರಣ ಎಕ್ಸ್ಟ್ರಾ ನಾನು ಉಪ್ಪು ಹಾಕ್ತಾ ಇಲ್ಲ ಇಲ್ಲಿ ನಾನು. ನಿಮಗೆ ಬೇಕಿರೋ ಉಪ್ಪು ಕೂಡ ಸೇರಿಸ್ಬೋದು. ನೆಕ್ಸ್ಟ್ ನಾನಿಲ್ಲಿ ಬೈಂಡಿಂಗ್ಗೋಸ್ಕರ ಅಂದರೆ ಇದನ್ನು ಉಂಡೆ ಮಾಡಬೇಕು, ಅದಕ್ಕೋಸ್ಕರ ಚೀಸ್ ಹಾಕ್ತಾ ಇದ್ದೀನಿ. ಚೀಸಲ್ಲಿ ಕೂಡ ಆಲ್ರೆಡಿ ಉಪ್ಪಿದೆ. ಚೀಸ್ ಇದ್ದರೆ ಚೀಸ್ ಹಾಕ್ಕೊಳ್ಳಿ, ಅಥವಾ ಪನ್ನೀರ್ ಇದ್ದರೆ ಪನ್ನೀರ್ ಹಾಕ್ಕೊಳ್ಳಿ. ಅದು ಇಲ್ಲ ಅಂದರೆ ನಿಮಗೆ ಬೈಂಡಿಂಗ್ಗೋಸ್ಕರ ಬೇಯಿಸಿರೋ ಆಲೂಗಡ್ಡೆ ಕೂಡ ಗ್ರೇಟ್ ಮಾಡಿಕೊಂಡು ಹಾಕ್ಬೋದು. ಆ ರೀತಿ ಯಾವುದು ಕೂಡ ನಿಮಗೆ ಸೆಟ್ ಮಾಡ್ಬೋದು, ಆಯಿತಾ. ಒಂದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಮಾಡದೇ ಇರೋದು ಬೇಡ. ನೋಡಿ, ಈ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಮೆಲ್ಟ್ ಆಗೋ ತನಕ, ಚೀಸ್ ಮೆಲ್ಟ್ ಆಗೋ ತನಕ ಬಿಸಿ ಮಾಡಿಕೊಂಡ್ರೆ ಸಾಕು. ಸ್ಟವ್ ಆಫ್ ಮಾಡ್ಕೊಳ್ಳಿ, ಸ್ವಲ್ಪ ಆರಿದ ಮೇಲೆ ಇದನ್ನು ಉಂಡೆ ಮಾಡಬೇಕು. ಉಂಡೆ ನಿಮಗೆ ಯಾವ ಶೇಪಲ್ಲಿ ಬೇಕಿರೋ ಮಾಡ್ಬೋದು. ನಾನು ನೋಡಿ ಈ ಶೇಪಲ್ಲಿ ಮಾಡ್ತೀನಿ. ಕೈಯಲ್ಲಿ ಈ ರೀತಿ ಪ್ರೆಸ್ ಬಿಟ್ರೆ ನಮ್ಮ ಬೆರಳಿನ ಅಚ್ಚು ಬರುತ್ತೆ ಅಲ್ವಾ, ಅವಾಗ ಒಂದು ಮೋಮೋಸಿನ ಒಂದು ಫೋಲ್ಡ್ ಮಾಡುವಂಥ ಶೇಪಿಗೆ ಬರುತ್ತೆ. ಅಥವಾ ನಿಮಗೆ ಉಂಡೆ ಬೇಕಿರೋ ಉಂಡೆನೂ ಮಾಡ್ಬೋದು, ಯಾವ ರೀತಿ ಬೇಕಿರೋ ಮಾಡ್ಬೋದು. ನೋಡಿ, ನಾನು ಈ ರೀತಿ ಮಾಡಿಬಿಟ್ಟು ಕೈಯಲ್ಲಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದರೆ ನಮ್ಮ ಬೆರಳಿನ ಅಚ್ಚು ಬರುತ್ತೆ, ಅದಕ್ಕೆ ಅವಾಗ ಸ್ವಲ್ಪ ಫೋಲ್ಡಿಂಗ್ ಬಂದ ರೀತಿ ಆಗುತ್ತೆ. ಆ ರೀತಿ ನಾನು ಮಾಡ್ಕೊಂಡಿರೋದು. ನೋಡಿ, ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಳಿ. ನೋಡಿ, ಇವಾಗೆಲ್ಲ ರೆಡಿ ಆಗಿದೆ. ಇನ್ನು ಇದನ್ನೊಂದು 10 ನಿಮಿಷ ಫ್ರಿಜ್ಜಲ್ಲಿ ಸೆಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ 10 ನಿಮಿಷ ಆಗಿದೆ, ಫ್ರಿಜ್ಜಿಂದ ತೆಗೆದು ಹೊರಗಿಟ್ಟಿದ್ದೀನಿ. ಇವಾಗ ಸೆಟ್ ಆಗಿ ಸಿಕ್ಕಿದೆ ನಮಗೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು, ನಾನಿಲ್ಲಿ ಮೊದಲು ಸ್ವಲ್ಪ ನೀರು ತಗೊಳ್ಳಿ. ನೀರಲ್ಲಿ ಜಸ್ಟ್ ಇದನ್ನು ಮುಳುಗಿಸ್ಬೇಕು. ಜಾಸ್ತಿ ಏನು ಬೇಡ, ಒಂದು 2 ರಿಂದ 3 ಸೆಕೆಂಡ್ ಮುಳುಗಿಸಿದ್ರೆ ಸಾಕು, ಕೂಡಲೇ ತೆಗಿಬೇಕು. ಆಮೇಲೆ ನಾನಿಲ್ಲಿ ತಗೊಂಡಿರೋದು ಗೋಧಿ ಹಿಟ್ಟು, ಮೈದಾ ಅಲ್ಲ ನಾನಿಲ್ಲಿ ಉಪಯೋಗಿಸಿರೋದು, ಗೋಧಿ ಹಿಟ್ಟು. ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ ಅಂತ. ಆ ರೀತಿ ಇನ್ನಿದನ್ನು ಈ ಹುಡಿಯನ್ನು ಫುಲ್ಲಾಗಿ ಇದಕ್ಕೆ ಕವರ್ ಮಾಡಬೇಕು. ಅಂದರೆ ನಾರ್ಮಲ್ ಮೊಮೋಸ್ ಮಾಡುವಾಗ ಮೈದಾದಿಂದ ಬ್ಯಾಟರ್ ರೆಡಿ ಮಾಡಿಬಿಟ್ಟು ಅದನ್ನು ಫೋಲ್ಡ್ ಮಾಡಿಬಿಟ್ಟು ಅದರ ಒಳಗಡೆ ಫಿಲ್ಲಿಂಗ್ ತುಂಬಿಸ್ಬಿಟ್ಟು ಶೇಪ್ ಎಲ್ಲ ಮಾಡಿಬಿಟ್ಟು ಆ ರೀತಿ ಮಾಡೋದು. ಇಲ್ಲಿ ಆ ಥರ ಏನು ಬೇಡ, ಜಸ್ಟ್ ಹಿಟ್ಟನ್ನು ಹುಡಿಯಲ್ಲಿ ಹಾಕ್ಕೊಳ್ಳಿ, ಫುಲ್ಲಾಗಿ ಒಂದ್ಸಲ ಸ್ಪ್ರೆಡ್ ಮಾಡ್ಕೊಳ್ಳಿ, ಇಷ್ಟೇ ಸಾಕು. ಫೋಲ್ಡಿಂಗು ಬೇಡ, ಏನು ಬೇಡ. ನೋಡಿ, ಈ ರೀತಿ ಮಾಡಿಬಿಟ್ಟು ಇದರಲ್ಲಿರೋ ಎಕ್ಸ್ಟ್ರಾ ಹುಡಿಯನ್ನೆಲ್ಲ ತೆಗಿಬೇಕು. ಮೊದಲು ಕೈಯಿಂದ ಜಸ್ಟ್ ಒಂದ್ಸಲ ಹಾಕ್ಕೊಂಡ್ಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡಿದರೆ ಸಾಕು. ನೋಡಿ, ಈ ರೀತಿ ಶೇಕ್ ಮಾಡಿದರೆ ಎಕ್ಸ್ಟ್ರಾ ಎಲ್ಲ ಹೋಗ್ಬಿಡುತ್ತೆ. ಜಸ್ಟ್ ಅದರ ಮೇಲ್ಗಡೆ ಒಂದು ಕವರ್ ಮಾಡಿ ಸಿಕ್ಕಿದ್ರೆ ಸಾಕು. ಇನ್ನು ಪುನಃ ಅದೇ ಮೆಥಡ್ ಇದು ಮಾಡಬೇಕು. ಯಾಕಂದರೆ ನೋಡಿ, ಇದೇ ರೀತಿ ತಣ್ಣೀರಲ್ಲಿ ಜಸ್ಟ್ ಒಂದು 2 ರಿಂದ 3 ಸೆಕೆಂಡ್ ಮುಳುಗಿಸಿದರೆ ಸಾಕು. ಇದೇ ರೀತಿ ನಾನಿಲ್ಲಿ 3 ಸಲ ರಿಪೀಟ್ ಮಾಡ್ತೀನಿ. ಅಂದರೆ ನಿಮ್ಗೆ ಎಷ್ಟು ಕೋಟಿಂಗ್ ಬೇಕು ಆ ರೀತಿ ನೋಡಿಕೊಂಡು ಮಾಡಬೇಕು. ನನಗೆ ಲೈಟ್ ಕೋಟಿಂಗ್ ಸಾಕು, ಆದ ಕಾರಣ 3 ಸಲ ನಾನು ಮಾಡ್ಕೊಂಡಿರೋದು. 3, 5 ಯಾವ ರೀತಿ ಬೇಕಿರೋ ನಿಮಗೆ ನೋಡಿಕೊಂಡು ಮಾಡ್ಬೋದು. ನೋಡಿ, ಇವಾಗ 2ನೇ ಸಲ ನಾನು ಪುನಃ ಹಾಕ್ತಾ ಇದ್ದೀನಿ. ಪುನಃ ಅದೇ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದ್ಬಿಟ್ಟು ಅದೇ ರೀತಿ ನೀರಲ್ಲಿ ಪುನಃ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಜಸ್ಟ್ ಒಂದ್ಸಲ ಹಾಕೋದು, ತೆಗಿಯೋದು ಅಷ್ಟೇ. ನಾರ್ಮಲ್ ನಮ್ಮ ತಣ್ಣೀರು ಇದೆಯಲ್ವ, ಅದೇ ನಾನಿಲ್ಲಿ ಉಪಯೋಗಿಸಿರೋದು. ಇನ್ನು ಪುನಃ ಹಿಟ್ಟಲ್ಲಿ ಹಾಕೊಂಡ್ಬಿಟ್ಟು ಗೋಧಿ ಹಿಟ್ಟಲ್ಲಿ ಹಾಕೊಂಡ್ಬಿಟ್ಟು ಜಸ್ಟ್ ಒಂದ್ಸಲ ಸ್ಪ್ರೆಡ್ ಮಾಡ್ಕೊಳ್ಳಿ ಹಿಟ್ಟನ್ನು. ನೋಡಿ, ಈ ರೀತಿ ಯಾರಿಗೆ ಬೇಕಿದ್ರೂ ಈ ಮೋಮೋಸ್ ರೆಡಿ ಮಾಡ್ಬೋದು. ಇಷ್ಟು ಸುಲಭವಾಗಿ ಮೋಮೋಸ್ ಮಾಡ್ಬೋದು ಅಂತ ತಿಳಿದ್ರೆ ಖಂಡಿತ ನಿಮಗೂ ಇದು ಇಷ್ಟ ಆಗುತ್ತೆ. ಈ ವಿಡಿಯೋ ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿ, ನಿಮಗೆ ಎಷ್ಟು ಕವರಿಂಗ್ ಬೇಕು ನೋಡುವಾಗಲೇ ಗೊತ್ತಾಗುತ್ತೆ, ಅದು ಕವರ್ ಆಗಿದೆಯೋ ಇಲ್ಲ ಅಂತ ನಮಗೆ ನೋಡುವಾಗ ಗೊತ್ತಾಗುತ್ತೆ. ಜಸ್ಟ್ ನಾವು ರೆಡಿ ಮಾಡಿಟ್ಟಿರುವ ಫಿಲ್ಲಿಂಗ್ಸ್ ಕವರ್ ಆಗಿ ಸಿಕ್ಕಿದ್ರೆ ಸಾಕು ಬೇಯಿಸುವಾಗ.
ನೋಡಿ ಈ ರೀತಿ ಕವರ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಇರೋದನ್ನು ತೆಗಿಬೇಕು. ನೆಕ್ಸ್ಟ್ ನೋಡಿ ಇದು ಸ್ಟೀಮ್ ಮಾಡಬೇಕು, ಆವಿಯಲ್ಲಿ ಬೇಯಿಸಬೇಕು. ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಚೆನ್ನಾಗಿ ಬಿಸಿಯಾಗಿದೆ. ಎಲ್ಲ ಕೂಡ ಇದರಲ್ಲಿ ಹಾಕೊಂಡ್ಬಿಟ್ಟು ಒಂದು 10 ರಿಂದ 15 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಯಾಕಂದರೆ ಒಳಗಿರುವ ಫಿಲ್ಲಿಂಗ್ಸ್ ಎಲ್ಲ ಬೆಂದಿರೋದೆ, ಜಸ್ಟ್ ಈ ಹಿಟ್ಟು ಒಂದು ಕವರ್ ಆಗಿ ಸಿಕ್ಕಿದ್ರೆ ಸಾಕು ನಮಗೆ ಅಷ್ಟೇ. ಅಥವಾ 10 ರಿಂದ 15 ಅಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ಬೇಯಿಸಬೇಕಾದ ಅವಶ್ಯಕತೆ ಕೂಡ ಇಲ್ಲ. ನೋಡಿ ಎಲ್ಲ ಕೂಡ ಇದರಲ್ಲಿ ಹಾಕೊಂಡ್ಬಿಟ್ಟು ನಾನು ಇದನ್ನು ಬೇಯಿಸ್ತೀನಿ. ಆವಿಯಲ್ಲಿ ಬೇಯಿಸ್ತಾ ಇರೋದು, ಎಲ್ಲ ಕೂಡ ಹಾಕ್ಕೊಳ್ಳಿ. ನೋಡಿ ಇವಾಗ ಒಂದು 10-15 ನಿಮಿಷ ಆಗಿದೆ. ನಾನು ಇವಾಗ ಆಫ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ಯಾಕಂದರೆ ಇಲ್ಲಾಂದರೆ ಬಿಸಿ ಬಿಸಿ ತೆಗಿಯೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ. ನೋಡಿ ನಮ್ಮ ಮೋಮೋಸ್ ಇಲ್ಲಿ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡುವಾಗ ಒಳ್ಳೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು, ಆವಾಗ ಹೊರಗಿರುವ ಕವರಿಂಗ್ ಇಲ್ವಾ ಒಳ್ಳೆ ಸಾಫ್ಟಾಗಿ ಬರುತ್ತೆ ಆಯಿತಾ. ನೋಡಿ ಈ ರೀತಿ ತೆಗಿಬೇಕು, ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಜಸ್ಟ್ ನೋಡಿ ಈ ರೀತಿ ತೆಗೆದ್ಬಿಟ್ರೆ ಆಯಿತು. ನಮ್ಮ ಮೋಮೋಸ್ ಅಂತೂ ರೆಡಿಯಾಗಿದೆ. ಇನ್ನು ಇದನ್ನು ನಮಗೆ ಮೋಮೋಸ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ಅಥವಾ ನಿಮಗೆ ನಾನಿಲ್ಲಿ ಮೋಮೋಸ್ ಚಟ್ನಿ ಮಾಡ್ಕೊಂಡಿದ್ದೀನಿ ಟೊಮೆಟೊ ಉಪಯೋಗಿಸ್ಕೊಂಡು. ನಾರ್ಮಲ್ ಟೊಮೆಟೊ ಸಾಸ್ ಜೊತೆ ಅದ್ಬಿಟ್ಟು ತಿನ್ಬೋದು, ಸಖತ್ತಾಗಿರುತ್ತೆ. ಸೊ ಮಿಸ್ ಮಾಡಬೇಡಿ, ಒಂದು ಸಲ ಆದರೂ ಇದನ್ನು ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ. ಜಸ್ಟ್ ಅದರಲ್ಲಿ ಅದ್ಬಿಟ್ಟು ತಿಂದರೆ ಸಾಕು. ನೋಡಿ ಹೊರಗಿರೋ ಕವರೆಲ್ಲ ಇಷ್ಟು ಒಂದು ಸ್ವಲ್ಪನೂ ಫಿಲ್ಲಿಂಗ್ಸ್ ಎಲ್ಲ ಹೊರಗಡೆ ಬಂದಿಲ್ಲ, ಲೈಟ್ ಕವರ್ ಕೂಡ ಓವರಾಗಿ ಜಾಸ್ತಿ ಕವರಿಂಗು ಮಾಡ್ಕೊಂಡಿಲ್ಲ. ನೋಡಿ ಇಷ್ಟೇ. ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋದು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಥ್ಯಾಂಕ್ ಯು.